ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಏನಾಗಿತ್ತು ಅಂದರೆ ಎಕ್ಸಾಮ್ 3ರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಎಕ್ಸಾಮ್ 3 ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಪಾಸ್ ಆಗಿದ್ದಾರೆ. ಸೊ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಒಂದಷ್ಟು ಮಾಹಿತಿ ಕೂಡ ಇದೆ. ಅದು ಏನಂದರೆ ಇಲ್ಲಿ ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ನೀವು ನೋಡ್ಬೋದು 2 ಅಪ್ಡೇಟ್ಗಳನ್ನು ಕೊಡಲಾಗಿದೆ. ನಾನು ಮೊದಲನೇದಿಗೆ ಡಿಸ್ಕಷನ್ ಮಾಡ್ತೀನಿ. ಯಾವುದಂತಂದರೆ ಒಂದನೇದು, ಸೊ ಒಂದು ನೀವು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಅಂದರೆ ಈಗ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮ್ಮದು ಮೊದಲೇ ಎಕ್ಸಾಮದ್ದೇ ರಿಸಲ್ಟನ್ನು ಕೊಟ್ಟಿದ್ದಾರೆ, 2 ಎಕ್ಸಾಮದ್ದೇ ರಿಸಲ್ಟನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಕಂಪ್ಯಾರಿಸನ್ ಮಾಡಿಕೊಂಡು ರಿಸಲ್ಟನ್ನು ನೋಡ್ಕೋಬೋದು. 1 2 3 3 ಕಂಪ್ಯಾರಿಸನ್ ಮಾಡಿ ನೀವು ಈ ಒಂದು ಲಿಂಕಲ್ಲಿ ನೀವು ನೋಡ್ಬೋದು. ಇಲ್ಲಪ್ಪ ನನಗೆ ಓನ್ಲಿ ಫಾರ್ ಎಕ್ಸಾಮ್ 3ರದ್ದು ಮಾತ್ರ ಬೇಕಿತ್ತು ಅಂತಂದರೆ ಸೊ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಎಲ್ಲಪ್ಪ ಅಂತಂದರೆ ಇಲ್ಲಿದೆ ನೋಡಿರಿ, ಕ್ಲಿಕ್ ಹಿಯರ್ ಟು ಗೆಟ್ ದ ಆ್ಯಕ್ಚುಲ್ ಮಾರ್ಕ್ಸ್ ಇಲ್ಲಿದೆಲ್ಲ. ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಓನ್ಲಿ ಎಕ್ಸಾಮ್ 3ರ ರಿಸಲ್ಟ್ ಮಾತ್ರ ಬರುತ್ತೆ. ಓಕೆನಾ? ಇಲ್ಲಪ್ಪ ನನಗೆ ಎಕ್ಸಾಮ್ 3ರ ರಿಸಲ್ಟ್ಕ್ಕಿಂತ ಜೊತೆಗೆ ಏನಪ್ಪ ಅಂದರೆ ನಾವು 3 ಎಕ್ಸಾಮ್ ಕಂಪ್ಯಾರಿಸನ್ ಬೇಕಂತಂದರೆ ಸೊ ಇದರ ಕೆಳಭಾಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಇದು ಕ್ಲಿಕ್ ಮಾಡಿದರೆ ಇದು ನಿಮಗೆ 3 ಎಕ್ಸಾಮದು ಬೆಸ್ಟ್ ಯಾವುದಿದೆ ಅದರ ರಿಸಲ್ಟ್ ಬರುತ್ತೆ. ಇಲ್ಲ ನನಗೆ ಓನ್ಲಿ ಎಕ್ಸಾಮ್ 3ದ ರಿಸಲ್ಟ್ ಮಾತ್ರ ಬೇಕು, ಇದು ಒಂದು ಅಪ್ಡೇಟ್ ಆಗಿರುವಂಥ ವಿಷಯ. ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು.